ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ನಾವು ಮಾತಾಡ್ತೀವಿ ಯಾರ್ದಾರ ತಪ್ಪುಗಳ ಬಗ್ಗೆ ತುಂಬಾ ಗಂಟೆಗಟ್ಲೆ ಮಾತಾಡ್ತೀವಿ, ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅಂತ. ಒಂದು ಹಳ್ಳಿನಲ್ಲಿ ಒಬ್ರು ಸನ್ಯಾಸಿ ಹೋಗ್ತಾ ಇದ್ರಂತೆ. ಅಲ್ಲಿ ನೋಡಿದ್ರೆ ಜನ ಗುಂಪು ಸೇರಿದ್ರು. ಏನು ಇಷ್ಟೊಂದು ಜನ ಸೇರವ್ರೆ ಅಂತ ಗುರುಗಳ ಹತ್ರಕ್ಕೆ ಹೋದ್ರು. ಒಬ್ಬ ಹೆಣ್ಮಗಳನ್ನ ಕಂಬು ಕಟ್ಟವ್ರೆ, ಒಬ್ಬ ಹೆಣ್ಮಗಳನ್ನ ಅರೆ ಬೆತ್ತಲೆ ಮಾಡಿ ಕಂಬು ಕಟ್ಟವ್ರೆ. ಎಲ್ಲರೂ ಸುತ್ತ ಕೈಲಿ ಕಲ್ಲಿಡ್ಕೊಂಡು ನಿಂತವ್ರೆ. ಗುರುಗಳು ಓಡೋದ್ರು, ಏನ್ರಪ್ಪ ಹಿಂಗ್ ಮಾಡ್ತಾ ಇದ್ದೀರಿ, ಅಸಹಾಯಕ ಹೆಣ್ಮಗಳವಳು, ನೀವು ಹೊಡಿಕ್ ನಿಂತಿದ್ರಲ್ಲ ಯಾಕೆ ಅಂತ. ಅದಕ್ಕೆ ಆ ಗುಂಪಲ್ಲಿ ಯಜಮಾನ ಹೇಳ್ದ, ಯಾವ ಊರಯ್ಯ ಸನ್ಯಾಸಿ ನೀನು, ಭಿಕ್ಷೆಗೆ ಬಂದಿದ್ಯಾ, ಭಿಕ್ಷೆ ಮಾಡ್ಕೊಂಡು ಹೋಗು, ನೀನು ನಮ್ಮೂರು ಸುದ್ದಿ ನಿನಗೆ ಯಾಕೆ ಅಂತ. ಅದಕ್ಕೆ ಗುರುಗಳೇ ಕೇಳಿದ್ರು, ಅಪ್ಪ ನಿಮ್ಮೂರು ನಮ್ಮೂರು ಅಂತ ಬೇರೆ ಇರ್ಬೋದು, ಆದ್ರೆ ನಾನು ಮನುಷ್ಯನೇ, ನೀವು ಮನುಷ್ಯರೇ, ಅಲ್ಲಿ ಕಂಬು ಕಟ್ಟಿದ್ರಲ್ಲ ಹೆಣ್ಮಗಳು, ಅವಳು ಮನುಷ್ಯರೇ, ಯಾಕೆ ಹೊಡಿತಿದ್ದೀರಿ ಅಂತಾರ ಹೇಳ್ರಪ್ಪ ಅಂತ. ಇವಳು ವ್ಯಭಿಚಾರಿ, ಇವಳು ನಮ್ಮೂರ ಅಷ್ಟು ಅರ್ಧ ಹಾಳು ಮಾಡವಳು. ಇವಳು ಸಹವಾಸ ಮಾಡಿ ನಮ್ಮೂರಲ್ಲಿ ಅರ್ಧ ಪುರುಷರು ಹಾಳಾಗವರೆ. ಇವಳಿಂದ ಎಷ್ಟು ಕುಟುಂಬ ಹಾಳಾಗಿದಾವ ಗೊತ್ತಾ. ಅದಕ್ಕೆ ನಾವೆಲ್ಲ ಪಂಚಾಯತಿಲಿ ತೀರ್ಮಾನ ಮಾಡಿದ್ದೀವಿ, ಕಂಬು ಕಟ್ಟಬೇಕು, ಊರವರೆಲ್ಲ ಕಲ್ಲು ಹೊಡೆದು ಇವಳು ಸಾಯಿಸ್ಬೇಕು ಅಂತ. ಗುರುಗಳು ಕೇಳಿದ್ರು, ಅಮ್ಮ ನೀನು ತಪ್ಪು ಮಾಡಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಅವಳು, ಹೌದು ಸ್ವಾಮಿ ಮಾಡಿದೆ. ಯಾಕೆ ಮಾಡಿದೆ ಅಂತ ಕೇಳಿದ್ರು. ಅದಕ್ಕೆ ಹೆಣ್ಮಗಳು ಹೇಳಿದ್ಲು, ಚಿಕ್ಕ ವಯಸ್ಸಲ್ಲಿ ಗಂಡ 3 ಮಕ್ಕಳು ಕೊಟ್ಟು ಪ್ರಾಣ ಬಿಟ್ಟ, ಕೂಲಿ ಕೆಲ್ಸಕ್ಕೆ ಬರ್ತೀನಿ ಅಂದ್ರು ಇವ್ರು ಯಾರು ನನ್ನ ಕರೀಲಿಲ್ಲ. ನನ್ನ ಮನೇಲಿ ದಾರಿದ್ರ್ಯ ಬಡತನ, ಗಂಡ ಸಾಯೋ ಮೊದಲೇ ನನ್ನ ಮನೆ ಗುಡ್ಸ್ ಗುಂಡಾಂತರ ಮಾಡಿ ಸತ್ತ. ಈ 3 ಮಕ್ಕಳನ್ನ ಸಾಕ್ಬೇಕಲ್ಲ ನಾನು, ನನಗೂ ಹೊಟ್ಟೆ ಅಂತದಲ್ಲ ಸ್ವಾಮಿ. ಆ ನನ್ನ ಮಕ್ಕಳ ಅನ್ನಕ್ಕೋಸ್ಕರ ಬೇರೆ ಗತಿ ಇಲ್ಲದೆ ಈ ದಾರಿ ಹಿಡ್ದೆ ನಾನು. ಈ ಊರಲ್ಲಿ ಯಾರ್ಯಾರು ದೊಡ್ಡ ಮನ್ಸರು ಅನ್ಸ್ಕೊಂಡವ್ರೆ, ಇವರೆಲ್ಲ ನನ್ನ ಬಳಸ್ಕೊಂಡವ್ರೆ. ಇವತ್ತು ಕಾರಣ ಇಟ್ಕೊಂಡು ನನ್ನ ಕಲ್ಲೊಡ್ ಸಾಯಿಸಕ್ಕೆ ಬಂದವ್ರೆ. ನಾ ಮಾಡೋದು ತಪ್ಪೇ ಆಗಿದ್ರು ನನ್ನ ಮನ್ಸು ಹೇಳ್ತಾ ಇದೆ, ಮಕ್ಕಳು ಸಾಕಕ್ಕೆ ಮಾಡ್ಬಿಟ್ಟಿವ್ನೆ ಅಂತ. ಹೊಡಿಲಿ ಬಿಡಿ ಸ್ವಾಮಿ, ಕಲ್ಲಲ್ಲಿ ಸಾಯ್ತೀನಿ ಅಂದ್ಲು. ಆಗ ಗುರುಗಳು ಹೇಳಿದ್ರು, ಆಯ್ತು ಇರಮ್ಮ ಅಂತೇಳಿ ಮುಂದಕ್ಕೆ ಬಂದು ಹೇಳಿದ್ರು, ನೋಡಿ ಎಲ್ಲರೂ ಹೊಡಿರಿ, ಕಲ್ಲೊಡ್ ಸಾಯಿಸಿ ಎಮ್ಮನ್ನ, ನಾನೇನು ಅಡ್ಡ ಬರುವುದಿಲ್ಲ. ಆದರೆ ನಿಮ್ಮ ಕುಲದೇವರ ಆಣೆ, ನಿಮ್ಮ ಕುಲದೇವತೆ ಆಣೆ, ನಿಮ್ಮ ಮನಸ್ಸಾಕ್ಷಿ ಆಣೆ, ನಿಮ್ಮ ಮಕ್ಕಳ ಆಣೆ, ಯಾರೂ ಜೀವನದಲ್ಲಿ ಒಂದು ತಪ್ಪು ಮಾಡಿಲ್ವೋ ಅವರು ಮೊದಲು ಕಲ್ಲು ಹೊಡೀರಿ ಅಂದ್ರು. ಯಾರು ಹೊಡೆದವರು ಎಲ್ಲ ಅನ್ಕೊಂಡ್ರು, ಮಕ್ಕಳಾಣೆ ಬೇರೆ ಇಕ್ಬಿಟ್ಟವನೆ ಸನ್ಯಾಸಿ, ಏನ್ಗೆ ಆಚಾರವಪ್ಪ, ಕೈಲಿದ್ ಕಲ್ಲು ಕೆಳಾಕ್ಬಿಟ್ಟು ಮುಂದಕ್ಕೆ ಹೋದ್ರೆ ಎಲ್ರು. ಅದಕ್ಕೆ ಈ ಸಮಾಜದಲ್ಲಿ ಯಾರ ಬಗ್ಗೆನಾದ್ರು ನಾವು ಬೈಬೇಕಾದ್ರೆ, ದೂಷಣೆ ಮಾಡ್ಬೇಕಾದ್ರೆ, ಅವ್ರು ಕೆಟ್ಟವರು ಅನ್ಬೇಕಾದ್ರೆ 1-5-10 ನಿಮಿಷ ನಾವು ಯೋಚನೆ ಮಾಡ್ಬೇಕಾ ಬೇಡ? ಯೋಚಿಸ್ಲೇಬೇಕಲ್ವ ನಾವು? ನಾವೇನು ತಪ್ಪೇ ಮಾಡಿಲ್ವಾ? ನಾವೇನು ಪ್ರಶ್ನಾತೀತರ? ಹರಿಕತೆ ಮಾಡೋರು ತಪ್ಪು ಮಾಡೋದೆ, ಮಠಾಧೀಶರು ತಪ್ಪು ಮಾಡೋದೆ, ಎಲ್ಲರೂ ಮಾಡ್ತಾರೆ ತಪ್ಪು. ಆದ್ರೆ ಆ ತಪ್ಪಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಒಂದು ಭಾಗ ಇದೆ ಈ ಜಗತ್ತಲ್ಲ, ಅದು ಮಾಡ್ಕಂತಾರೆ, ಅದ್ರ ಕೆಲಸ ಅದು ಮಾಡ್ಕಂತ. ಇನ್ನೊಬ್ರು ದೂಷಣೆ ಬಗ್ಗೆ ಮಾತಾಡಬೇಕಾದ್ರೆ ಆಲೋಚಿಸೋದು ಬಹಳ ಒಳ್ಳೆಯದು ಬಂಧುಗಳೇ. ಅದಕ್ಕೆ ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಅದಕ್ಕೆ ನಮ್ಮ ಮಾತು ಮುತ್ತನಂಗಿರ್ಲಿ, ಒಡೆದಂಗಿರೋದು ಬೇಡ ಅಂತೇಳಿ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೊಂದು ಗೀತೆಯನ್ನು ಹಾಡ್ತಾ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆಯಂಗಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆಯಂಗಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ.
ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಸಂತೆಯಲ್ಲಿ ನಗ್ತಾ ಇರಣ್ಣ, 3 ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ, ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ, ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ದುಃಖದ ಮೂಲ ಕಣ್ಣಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ತಿಳಿಯಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ತಿಳಿಯಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ.